ಲೂಟಿ ಜಾಂಗಿನಿಂದ ಹಿಡಿದು ಪಟ್ಟದ ಮಂತ್ರಿಗಳವರೆಗೂ ಎಲ್ಲ ಹುಲಿಗಳು ನನ್ನ ಪಂಜರದಲ್ಲಿ ಬಂದು ಬಿದ್ದಿರುವಾಗ ನೀನ್ಯಾವ ಹುಲಿಯಲೇ ನನಗೆ? ಈ ಜಲದಂಕನ ಮಲ್ಲನಿಗೆ ಮೈ ಮೇಲೆ ಬಂದರೆ ಕಾಲದ ಹುಲಿ ಪಂಜರದೊಳಗೆ ಹಾಕಿ ಒಯ್ಯುವ ಮಗನೇ. ನೀನೆಂತ ಕಾಲದ ಮಾಯ ಪಂಜರದೊಳಗೆ ಕಟ್ಟಿ ಹಾಕಿದರು ಅದನ್ನು ಮೆಟ್ಟು ಮುರಿದು ಹೊರಬರುತ್ತೇನುವ ಶಕ್ತಿನಲ್ಲಿಂದಲೇ ಮಗನ ಶರತ್. ಈಗಿನ ಶಕ್ತಿಗೆ ಹೇಗೆ ನನ್ನ ಯುಕ್ತಿ ಉಪಯೋಗಿಸಬೇಕೆಂಬುದು ನನಗೆ ಚೆನ್ನಾಗಿ ಗೊತ್ತಿದೆ. ಇವಳೇನು ನಿನ್ನ ರಕ್ತಕ್ಕೆ ಹೊತ್ತಿನವಳಲ್ಲ. ಒಬ್ಬನ ಬಿಟ್ಟು ಹೋಗೋ ಇಲ್ಲಿಂದ. ಯಾರ ಮನೆಯವರು ಹೆಣ್ಣು ಯಾರ ಮನೆಯವರೇ ಆಗಲಿ ನಿಮ್ಮಂತವರು ಕಣ್ಣು ಹಾಕಿದ್ದು ಕಣ್ಣಾರೆ ಕಂಡರೆ ಎದರಿ ಹೋಗಲಿಕ್ಕೆ ನಾನೇನು ಹೇಳಿ ಅಲ್ಲಲೇ ಮಗನ. ಪ್ರಾಣ ಹಾಗೂ ಶೀಲದ ಭಯದಲ್ಲಿ ಬಿದ್ದು ಒದ್ದಾಡುತ್ತಿರುವ ಹೆಣ್ಣು ಯಾರ ಮನೆಯವರೇ ಆಗಲಿ ಅಂದು ನಿಮ್ಮಂತವರು ಕಣ್ಣು ಹಾಕಿದ್ದು ಕಣ್ಣಾರೆ ಕಂಡರೆ ಅಂಗದವರ ರಕ್ತವನ್ನು ಭೂಮಿಗೆ ತೋರಿಸಿ ಬಿಡುತ್ತದೆ. ಅಪ್ಪರಿಸಿ ಬರುತ್ತಿರುವ ನಿನ್ನ ಕಬ್ಬಿದ ದೇಹವನ್ನು ಇಬ್ಬಾಗ ಮಾಡಿಬಿಡುತ್ತೇನೆ. ಇದನ್ನೆಲ್ಲ ವೇಚಿಸಿ ಮತ್ತೆ ನಿನ್ನ ಪುಟಪುಟದತ್ತು ಮಾತನಾಡಿದರೆ ಇದೇ ನನ್ನ ಕೊಠಡಿಯಿಂದ ನಿನಗೆ ಉತ್ತರ ಕೊಡುವೆ ಮಗನೇ. ಅಂದು ನಿನ್ನ ಮಂದಿಗಳನ್ನ ಕಳೆದುಕೊಂಡು ಹೋದಾಗ ಎಲ್ಲಿ ಹರಿದುಕೊಳ್ಳುತ್ತಿತ್ತೋ ಇದನ್ನ ಕೊಟ್ಲಿ. ಕಟಕ ಶರತ್ ಹಡಗಿ ಹೋದ ಕುರುದಾಗಿಗೆ ಮತ್ತಷ್ಟು ತುಪ್ಪ ಚೆಲ್ಲಿ ಉರಿ ಹತ್ತಿಸಿ ಬಿಟ್ಟಿ ಮಗನ ನನ್ನ ಹೊಡಲಲ್ಲಿ. ನನ್ನ ಹಾಕರ ಕತ್ತು ಕೈದರು ಚಾಂಡಾಲರು ಇಂದಲ ನನ್ನ ಪತ್ತೆ ಹತ್ತಿದರೆ ಅಂದೇ ರುಂಡನ್ನು ಕತ್ತರಿಸಿ ಆ ರುಂಡಕ್ಕೆ ನಾ ಮೆಟ್ಟುವ ಮೆಟ್ಟಿನ ತರಮನೆ ಮಾಡಿ ಹಾಕಿ ಎದ ಸರ್ಪದ ಗದ್ದಲದಲ್ಲಿ ನಾ ಗೆತ್ತವರು ಎನಿಸಿಕೊಳ್ಳದಿದ್ದರೆ ನನ್ನ ಹೆಸರು ಹುಲಿಯನೇ ಅಲ್ಲ. ನೆನಪಿರಲಿ ಮಗನೇ. ಏ ಹುಲಿಯ, ಈ ಏಕೆ ಚೀರಿ ಗಂಟಲು ಹರಿಕೊಂಡು ಸಾಹಿತ್ಯ ಮಗನೇ. ಈ ಸಮಯದಲ್ಲಿ ನೀ ಹುಲಿಯಾಗಿ ಒಂದು ನೀ ರಕ್ಷಿಸಿದರೆ ಮುಂದೊಂದು ದಿನ ಸಮಯ ಬಂದಾಗ ಹೇಗಿದ್ದ ಸರ್ಪವಾಗಿ ಹತ್ತಿ ತೀರಿಸಿಕೊಳ್ಳುವೆ. ನನ್ನ ಸೇಡನ್ನು ಬರುತ್ತೇನೆ ಮಗನೇ.